ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಅಂದರೆ, ತಮಗೆ ಈಗಲೇ ತಿಳಿದಿರುವಂತೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅನ್ನೋರಿಗೆ ಮೊದಲ ಹಂತದಲ್ಲಿ ಪೊಲೀಸ್ ಇಲಾಖೆಯಿಂದ 3,395 ಹುದ್ದೆಗಳು ಸೇರಿಬಿಟ್ಟು ಕಾಲ್ಫರ್ ಆಗಿದೆ. ಸೊ ಹಾಗಾಗಿ ಯಾರು ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಕನಸು ಕಾಣ್ತಿದ್ರು ಎಲ್ಲರಿಗೂ ನನಸು ಮಾಡೋ ಸಂದರ್ಭ ಒದಗಿ ಬಂದಿದೆ. ಸೊ ಈಗ ಮೊದಲನೇ ಹಂತದಲ್ಲಿ ಹೆಚ್ಚಿಗೆ ಸೇರಿ 3,300 ಹುದ್ದೆಗಳು ಸೇರಿ ಕಾಲ್ಫರ್ ಆಗಿದೆ. ಸೊ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತಿಗೂ ಮತ್ತು ಎಕ್ಸಾಮ್ ನಡೆಸೋದು KEA, ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈಗ ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ನಡೆಸ್ತೀವಿ ಅಂತ ಅಂದ್ಬಿಟ್ಟು. ಈಗ ಆಗಸ್ಟ್ 2 ಮತ್ತು ಇವತ್ತಿಗೆ ನಿಮಗೆ ಸರಿಯಾಗಿ ಸಮಯ ಸಿಗೋದು 59 ದಿನಗಳು ಮಾತ್ರ. ಸೊ ಈ 59 ದಿನಗಳಲ್ಲಿ ನೀವು ಹೇಗೆ ಓದ್ತೀರೋ ಅದ್ರ ಮೇಲೆ ನಿಮ್ಮ 60 ವರ್ಷದ ಭವಿಷ್ಯ ನಿಂತಿರುತ್ತೆ. ಭವಿಷ್ಯ ಮತ್ತು ಜೀವನ ಕೂಡ ನಿಂತಿರುತ್ತೆ. ಸೊ ಏನು ಮಾಡಿ ಅಂತಂದರೆ, ತುಂಬ ಈ ಟೈಮಲ್ಲಿ ಎಲ್ಲನೂ ಓದಬೇಕಾ, ಹೆಂಗಪ್ಪ ಓದಬೇಕು ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಇವತ್ತು ತಲೆ ಕೆಡಿಸ್ಕೊಂಡು ಓದ್ತಿರೋರ ಸಂಖ್ಯೆ ಈಗ 6 ಗಂಟೆ ಮೇಲೆ 6ರಿಂದ ಒಂದು 8 ಗಂಟೆ ಮೇಲೆ ಜಾಸ್ತಿ ಆಗಿದೆ. ಏಕೆಂದರೆ ಕಾಲ್ಫರ್ ಆಗಿರೋದು ಸಂಜೆ ಎಲ್ಲ. ಸೊ ಹಾಗಾಗಿ ಏನು ಮಾಡಿ ಅಂದರೆ, 59 ದಿನಗಳಲ್ಲಿ ಒಂದು ಸಣ್ಣದಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಅಂದರೆ ನಾನು ಚಿಕ್ಕ ಐಡಿಯಾ ಹೇಳ್ಕೊಡ್ತೀನಿ. ಸೊ ಏನಂದರೆ, 59 ದಿನಗಳಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಕರೆಂಟ್ ಇವೆಂಟ್ಸು ಮತ್ತು ಮೆಂಟಲ್ ಎಬಿಲಿಟಿ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಕೊಡಿ. ಯಾಕೆಂದರೆ ಕರೆಂಟ್ ಇವೆಂಟ್ಸು ಮತ್ತು ಮೆಂಟಲ್ ಎಬಿಲಿಟಿಯಿಂದ ಮಿನಿಮಮ್ ಅಂದರೆ ನಿಮಗೆ 30 ಕ್ವಶನ್ಗಳು ಬಂದೇ ಬರುತ್ತೆ. 100% ಬಂದೇ ಬರುತ್ತೆ. ನೀವು ಎಕ್ಸಾಮ್ ಆಗಿ ಸಂಜೆ ನನಗೆ ಬೇಕಾದ್ರೆ ಫೋನ್ ಮಾಡಿ ಮೆಸೇಜ್ ಮಾಡಿ. ಮಿನಿಮಮ್ ಅಂತಂದ್ರೂ 30 ಇದ್ದೇ ಇರುತ್ತೆ. KEA ಸ್ವಲ್ಪ ಯಾವ ಥರ ಪ್ಯಾಟ್ರನ್ ಕೊಡ್ತಾರೆ ಅಂತ ಯಾರು ಥಿಂಕ್ ಮಾಡೋಕ್ಕಾಗಲ್ಲ. ಹಿಂದೆ ಇಷ್ಟು ದಿನ ನಡೆಸಿರೋದೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ KSP ನಡೆಸಿರೋದಕ್ಕೂ KEಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ಡಿಫ್ರೆನ್ಸ್ ಇರುತ್ತೆ. ಕೆಲವರು ಹೇಳ್ಬೋದು ತುಂಬ ಟಫ್ ಆಗಿ ಬರುತ್ತೆ ಅನ್ಬೋದು, ಕೆಲವು ತುಂಬ ಈಸಿಯಾಗಿ ಬರುತ್ತೆ ಅನ್ಬೋದು. ಯಾರ ಮಾತನ್ನು ಕೂಡ ನಂಬಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದರೆ, ನೀವು ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಹಾಲಲ್ಲಿ ನೀವು ಪೇಪರ್ ಟಫಾಗಿ ಬಂದಿದ್ರೆ ಎಲ್ರಿಗೂ ಟಫ್ ಆಗಿರುತ್ತೆ, ಈಸಿಯಾಗಿ ಬಂದರೆ ಎಲ್ರಿಗೂ ಈಸಿಯಾಗಿರುತ್ತೆ ಅಷ್ಟೇ. ಸೊ ಈಗೇನು ಮಾಡಿ ಅಂತಂದರೆ, ಜಸ್ಟ್ ನಿಮಗೀಗ 59 ದಿನಗಳಲ್ಲಿ ನನ್ನ ಹತ್ರ 2 ಟಿಪ್ಸ್ ಇದೆ. ಸೊ ಏನಂತಂದರೆ, ಒಂದು 10 ದಿನ ಬಂದುಬಿಟ್ಟು 10ರಿಂದ 20 ದಿನ ಬಂದುಬಿಟ್ಟು ಸ್ವಲ್ಪ ನೀವೇನು ಇಷ್ಟು ದಿನ ಓದಿದ್ರಿ ಆಲ್ ಸಬ್ಜೆಕ್ಟು ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಂಡ್ಮೇಲೆ ಇನ್ನು ಒಂದು 39 ಡೇಸ್ ಸಿಗುತ್ತೆ. 39 ಡೇಸ್ ಸಿಗುತ್ತೆ. ಆ 39ನಲ್ಲಿ ಬಂದುಬಿಟ್ಟು ನೀವು ಜಸ್ಟ್ ಮೆಂಟಲ್ ಎಬಿಲಿಟಿ, ಕರೆಂಟ್ ಇವೆಂಟು ಮ್ಯಾಕ್ಸಿಮಮ್ ಇವೆರಡು ಸಬ್ಜೆಕ್ಟ್ನೇ ಓದಿ, ಜಾಸ್ತಿ ವರ್ಕ್ ಮಾಡಿ. ಈಗ ಆಲ್ರೆಡಿ ಯಾಕೆಂದರೆ ನೀವು ಇಷ್ಟು ವರ್ಷ ಓದಿರ್ತೀರ GKನ, ಆಲ್ ಸಬ್ಜೆಕ್ಟ್ನು ಓದೇ ಇರ್ತೀರ. ಜಸ್ಟ್ ಒಂದು ರಿವಿಷನ್ ಬೇಕು, ಯಾಕೆಂದರೆ ಕೊನೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಮಾಡಿ. ಮತ್ತು ಡೈಲಿ ಮೆಂಟಲ್ ಎಬಿಲಿಟಿ, ಬೆಳಗಿಂದ ಸಂಜೆವರೆಗೂ ನೀವು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಇವೆಂಟ್ಸ್ ಮಾಡಿದ್ರೂ ಪರವಾಗಿಲ್ಲ, ಮಾಡಲೇಬೇಕು. ಇಲ್ಲಾಂದರೆ ನಿಮ್ಗೆ ಸಕ್ಸಸ್ ಆಗಲ್ಲ. ನಿಜವಾಗ್ಲೂ ನೀವು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಇವೆಂಟ್ಸ್ ಕವರ್ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗಲ್ಲ. ಇದೊಂದು ವಿಶೇಷ. ಮತ್ತು ಇನ್ನೊಂದೇನೆಂದರೆ, ಕರೆಂಟ್ ಇವೆಂಟ್ಸ್ ಯಾವ್ದು ಓದಬೇಕು ಅಂತ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದ್ರೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಓದಿ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನು ನೀವು ಮಿನಿಮಮ್ ಅಂತಂದರೆ 1 ವರ್ಷದ ಓದಬೇಕು. ಈ 1 ವರ್ಷದಲ್ಲಿ ಏನು ಮಾಡಬೇಕು ಅಂದರೆ, ಇತ್ತೀಚೆಗೆ ಅಂದರೆ 6 ತಿಂಗಳಿಂದ ಈಚೆಗೆ ಸ್ವಲ್ಪ ಡೆಪ್ತಾಗಿ ಓದಬೇಕು. ನೀವು ಅಲ್ಲಿ ಯಾವುದೇ ಕೇಳಿದ್ರು ಒಂದು ವರ್ಡ್ ಬಿಡ್ದಂಗೆ ಓದಬೇಕು. ಇನ್ನು 6 ತಿಂಗಳಿದೆಯಲ್ಲ, ಅದನ್ನ ಹೇಗೆ ಅಂತಂದರೆ, ನೀವು ಒಂದು ರೇಂಜಲ್ಲಿ ಓದಿರೂ ಪರವಾಗಿಲ್ಲ. ಯಾಕೆಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಸ್ಪರ್ಧಾ ವಿಜೇತ ಯಾವುದು ಅಂತಲೂ ಕೆಲವ್ರಿಗೆ ಗೊತ್ತಿರಲ್ಲ. ಸೊ ನೋಡಿ, ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇದೆಯಲ್ಲ, ಇದಂತೂ ನೀವು ಖಂಡಿತವಾಗಿ 1 ವರ್ಷದ ಓದಬೇಕು. ಅದ್ರಲ್ಲಿ 6 ತಿಂಗಳದಂತೂ ಫುಲ್ ಪರ್ಫೆಕ್ಟಾಗಿ ಓದಿರಲೇಬೇಕು. ನೀವು ಎಲ್ಲಿ ಕೇಳಿದ್ರು ಒಂದು ವರ್ಡು ಕೂಡ ಬಿಡ್ದಂಗೆ ಓದಿರಬೇಕು. ಅಷ್ಟು ಓದಿದ್ರೆ ಮಾತ್ರ ನೀವು ಕರೆಂಟ್ ಇವೆಂಟ್ಸ್ ಇದು ಮಾಡೋಕ್ಕೆ ಸಾಧ್ಯ. ಏಕೆಂದರೆ KEಗೆ ಮ್ಯಾಕ್ಸಿಮಮ್ಮು ಸ್ಪರ್ಧಾ ವಿಜೇತೆಯಿಂದಲೇ ಕವರ್ ಆಗುತ್ತೆ. ಈ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಮತ್ತು ಮೆಂಟಲ್ ಎಬಿಲಿಟಿನೂ ಅಷ್ಟೇ. ಮೆಂಟಲ್ ಎಬಿಲಿಟಿ ನೀವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾಕೆಂದರೆ 1 ದಿನ 2 ದಿನಕ್ಕೆಲ್ಲ ಪ್ರಾಕ್ಟೀಸ್ ಆಗೋಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಮಾತ್ರ ಸಾಧ್ಯ. ಸೊ ಮತ್ತು ಇನ್ನೊಂದೇನು ಅಂತಂದರೆ, GKನ ಜಸ್ಟ್ ರಿವಿಷನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಹಾಗಾಗಿ ನಿಮಗೆ GK ಅಂದರೆ ಜಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಸಬ್ಜೆಕ್ಟ್ ರಿವಿಷನ್ ಮಾಡ್ಕೊಳ್ಳಿ. ಸೊ ಮತ್ತು ಇನ್ನೊಂದೇನು ಅಂತಂದರೆ, ಸಾಧ್ಯ ಆದರೆ ಒಂದು ಲಾಸ್ಟ್ KSP ಏನು ನಡೆಸಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ, ಅದನ್ನು ಸ್ವಲ್ಪ ಕ್ವಶನ್ ಬ್ಯಾಂಕ್ ಬಿಡಿಸಿ ಮತ್ತು ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದ್ರೆ ಓದಿ. ಈಗ ಸ್ಪರ್ಧಾ ವಿಜೇತದ್ದು ಆ ಬುಕ್ಸ್ ಇದೆ, ಸ್ವಲ್ಪ ಎಕ್ಸ್ಪ್ಲನೇಷನ್ನು ಸ್ವಲ್ಪ ಓದಿ. ಎನಾಫ್ ಸಾಕು ಇಲ್ಲಿಗೆ. ಇನ್ನೂ ಕೆಲವ್ರಿಗೆ ಕೆಲವ್ರು ಏನು ಹೇಳ್ತಾರೆ, ಯೂಟ್ಯೂಬ್ ಚಾನಲ್ ಇಲ್ಲ ಸ್ಕೂಲ್ ಬುಕ್ಸ್ ಓದಬೇಕು, ಬೆಳಗಿನ ಸಂಜೆವರೆಗೂ ಓದಬೇಕು, ನೀವು ಓದಿದ್ರೆ ಸಾಧ್ಯ ಅಂತ ಹೇಳ್ತಾರೆ. ಓಕೆ, ಸ್ಕೂಲ್ ಬುಕ್ಸ್ನೂ ಓದಲೇಬೇಕು. ಈಗ ಯಾರಿಗೆ ಸ್ಕೂಲ್ ಬುಕ್ಸ್ ಓದೋಕ್ಕಾಗಲ್ಲ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನೊಂದು ಟೈಪ್ ಮಾಡಿಸಿ ಒಂದು ಸಿಂಪಲ್ಲಾಗಿ ಒಂದು 120 ಪೇಜಸಲ್ಲಿ ನಿಮಗೆ ಮೇನ್ ಇರೋದನ್ನು ಸ್ವಲ್ಪ ಟೈಪ್ ಮಾಡಿಸಿ ರೆಡಿ ಮಾಡಿದ್ದೀನಿ. ಸ್ಕೂಲ್ ಬುಕ್ಸು, ಸೋಷಿಯಲ್ ಸೈನ್ಸು ಮತ್ತು ಸೈನ್ಸು, ಅದರ 2 ಕೂಡ ನಾನು ಒಂದು ಕೆಳಗಡೆ ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಕಳಿಸಿ, ಅಲ್ಲಿ ನಾನು PDF ಕಳಿಸ್ಕೊಡ್ತೀನಿ. ಅದು ಸ್ಕೂಲು NCERT ಏನು ಸ್ಕೂಲ್ ಇದೆ ಅದರಲ್ಲಿ ತುಂಬ ಮೇಜರ್ ಸ್ವಲ್ಪ ಇಂಪಾರ್ಟೆಂಟ್ ಕೇಳೋವು ಅನ್ನೋ ಒಂದು ಕ್ವಶನ್ ಮೀನ್ಸ್ ಅಂದರೆ ಹೆಡ್ಲೈನ್ಸ್ ಮಾಡಿ ಕೊಟ್ಟಿದ್ದೀನಿ.
ಓಕೆನಾ, ಸಾಕು. ತುಂಬ ಓದಿ ಈಗಿಂದ ನೀವು ಫಸ್ಟಿಂದ ಎಲ್ಲ ಬುಕ್ಸ್ನು ಆ ಥರ ಬುಕ್ಸ್ ಕೂತ್ಕೊಳ್ಳೋಕೆ ಹೋದರೆ ನಿಮಗೆ ಟೈಮು ಆಗೋಲ್ಲ. ಮತ್ತು ಇನ್ನೊಂದೇನು ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಾ. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿ, ಕರೆಂಟ್ ಇವೆಂಟ್ಸ್ ಇವೆರಡ್ರ ಮೇಲೆ ನಿಮ್ಮ ಭವಿಷ್ಯ ನಿಂತಿರುತ್ತೆ. 100% ಇವೆರಡೇ. ಓಕೆನಾ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.